ಆಕಾಶವಾಣಿ ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಇಂದಿನ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಡಾಕ್ಟರ್ ಶಮಾ BR, ಮನೋರೋಗ ತಜ್ಞರು, ಮನೋರೋಗಶಾಸ್ತ್ರ ವಿಭಾಗ, ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ, ವಿಕ್ಟೋರಿಯಾ ಆಸ್ಪತ್ರೆ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇತ್ತೀಚಿನ ಧಾವಂತ ಜೀವನದಲ್ಲಿ ಎಲ್ರಿಗೂ ಒತ್ತಡ ತುಂಬಾನೇ ಸಮಸ್ಯೆ ಆಗ್ತಾ ಇದೆ, ಸಾಮಾನ್ಯವಾಗೋಗಿದೆ. ಅಂದರೆ ಒಂದು ಕಡೆಯಿಂದ ಒಂದು ಕಡೆ ಏರಿಯಾ ಬಿಟ್ಟು ಏರಿಯಾಗೆ ಹೋಗ್ಬೇಕಂದ್ರೂ ಒತ್ತಡ, ಆಫೀಸ್ಗೆ ಹೋಗುವಾಗ ಧಾವಂತ, ಮಕ್ಕಳನ್ನ ಶಾಲೆಗೆ ಕಳಿಸುವಾಗ ಧಾವಂತ. ಈ ಧಾವಂತದಲ್ಲಿ ಒತ್ತಡ ಅನ್ನೋದು ಹೆಂಗೆ ಸೇರ್ಕೊಂಡ್ಬಿಟ್ಟಿದೆ ಅಂತಂದರೆ ಇದರಿಂದ ಬರೋದಕ್ಕೆ ಆಗಲ್ವೇನೋ ಆಚೆ, ಇದು ಪೂರ್ತಿ ನಮ್ಮ ಜೀವನದಲ್ಲಿ ಆವರಿಸ್ಕೊಂಡ್ಬಿಟ್ಟಿದೆ ಅಂತ ಅನ್ನಿಸ್ತಾ ಇದೆ. ನೀವು ವೈದ್ಯರಾಗಿ ಈ ಒತ್ತಡನ ಹೇಗೆ ಹೇಳ್ತೀರಾ? ಒತ್ತಡ ಅನ್ನೋದು ನಮ್ಮ ಸರ್ವೈವಲ್ಗೆ, ಅಂದ್ರೆ ನಾವು ಈ ಪ್ರಪಂಚದಲ್ಲಿ ಇರ್ಲಿಕ್ಕೆ, ನಮ್ಮ ಉಳಿವಿಗೆ ಒಂದು ಬೇಕಾದ ಒಂದು ಮೂಲಭೂತ ಅವಶ್ಯಕತೆ. ಹೇಗೆ ನಮಗೆ ಅನ್ನ ನೀರು ಬೇಕು, ಅದೇ ರೀತಿ ಒತ್ತಡ ಕೂಡ ಬೇಕು. ಆದರೆ ಯಾವ ರೀತಿ ಅಂತಂದ್ರೆ, ನಮ್ಮ ದೇಹ ಯಾವ ತರ ರಚನೆ ಆಗಿದೆ ಅಂತಂದ್ರೆ, ಒತ್ತಡ ಬಂದಾಗ ದೇಹದಲ್ಲಿ ಸುಮಾರಷ್ಟು ಬದಲಾವಣೆಗಳಾಗುತ್ತೆ. ಆ ಬದಲಾವಣೆಗಳಿಂದ ನಾವು ಹೊಸದನ್ನ ಕಲಿತಾ ಹೋಗ್ತೇವೆ ಮತ್ತು ನಮ್ಮ ಕಾರ್ಯಕ್ಷಮತೆ ಆ ಕ್ಷಣದಲ್ಲಿ ಚೆನ್ನಾಗಾಗುತ್ತೆ. ಆದ್ರೆ ಒತ್ತಡ ಯಾವಾಗ ಬರುತ್ತೆ, ನಾವು ಯಾವ ಸಂದರ್ಭದಲ್ಲಿ ಇದ್ದಾಗ ಬರುತ್ತೆ ಮತ್ತು ಪೀರಿಯಡ್ ಎಷ್ಟು ಅನ್ನೋದು ಮುಖ್ಯ ಆಗುತ್ತೆ. ಇಲ್ಲಿ ಕ್ಷಣ ಮಾತ್ರಕ್ಕೆ ಬಂದಾಗ ಅದು ನಮಗೆ ಹೆಚ್ಚುವಾಗಿ ಅಡ್ಡ ಪರಿಣಾಮ ಬೀರೋದಿಲ್ಲ. ಆದ್ರೆ ಅದು ತುಂಬಾ ದೀರ್ಘಕಾಲದ ತನಕ ಇದ್ದು, ಕಾನ್ಸ್ಟೆಂಟ್ ಆಗಿ ಇದ್ದು, ಅಥವಾ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಬಂದಾಗ ಮಾತ್ರ ಅದು ನಮ್ಮ ಅನುಭವಕ್ಕೆ ಬರೋದು. ದೈನಂದಿನ ಜೀವನದಲ್ಲಿ ಒತ್ತಡ ಅನ್ನೋದು ಇದ್ದೇ, ಅದು ಒತ್ತಡ ಇದ್ದಾಗ್ಲೇ ನಾವು ಮೋಟಿವೇಟ್ ಆಗಿ ಪ್ರೇರಣೆ ತಗೊಂಡು ನಾವು ಕೆಲಸವನ್ನ ಮಾಡೋದು. ಇಲ್ಲ ಅಂತಂದ್ರೆ, ಆ ಒತ್ತಡ ಇಲ್ಲ ಅಂತಂದ್ರೆ ಯಾರು ಏನು ಮಾಡೋದಿಲ್ಲ. ಸೊ ಹಾಗಾಗಿ ಒತ್ತಡ ಅನ್ನೋದು ನಮಗೆ ಅವಶ್ಯಕ. ಆದ್ರೆ ಅದನ್ನ ನಾವು ಹೇಗೆ ನಮ್ಮ ಜೀವನದಲ್ಲಿ ನಾವು ಅದಕ್ಕೆ ಪ್ರತಿಸ್ಪಂದಿಸ್ತೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಇಲ್ಲಿ. ಅಂದ್ರೆ ಸಾಮಾನ್ಯವಾಗಿ ನಾವು ಹೇಳ್ತಿರ್ತೀವಲ್ಲ, ಅಯ್ಯೋ ಸ್ಟ್ರೆಸ್ ಅಪ್ಪ, ಅಯ್ಯೋ ಒತ್ತಡ ಅಪ್ಪ, ಅಯ್ಯೋ ತುಂಬಾ ಟೆನ್ಷನ್ ಅಪ್ಪ ಅಂತ ಹೇಳ್ತಾ ಇರೋದು ಸಹಜ ಅಂತ ಹೇಳ್ತಾ ಇದ್ದೀರಾ. ಆದ್ರೆ ಇದು ಮಿತಿಮೀರಿದಾಗ, ಇದರ ಪರಿಣಾಮಗಳು ಎದುರಿಗೆ ಬಂದಾಗ ಇದನ್ನ ಕನ್ಸಿಡರ್ ಮಾಡಬೇಕು ಸೀರಿಯಸ್ ಆಗಿ ಅಂತ ಹೇಳ್ತಾ ಇದ್ದೀರಾ. ನಾವು ಸಾಮಾನ್ಯವಾಗಿ ಈ ಸ್ಟ್ರೆಸ್ಸು, ಟೆನ್ಷನ್ನು, ಆನ್ಸೈಟಿ ಮನಸ್ಸಿಗೆ ಏನು ತೋಚಿಸ್ತಾ ಇದೆ, ಏನು ಕಿರಿಕಿರಿ ಆಗ್ತಿದೆ, ಅದನ್ನ ಈ ಪದಗಳ ಮೂಲಕ ಹೇಳ್ಬಿಡ್ತೇವೆ. ಆದರೆ ಡಾಕ್ಟ್ರೇ, ಈ ಸ್ಟ್ರೆಸ್ಸು, ಟೆನ್ಷನ್ನು, ಆನ್ಸೈಟಿ ಇವೆಲ್ಲ ಒಂದೇನಾ? ಇಲ್ಲ, ಪ್ರತಿಯೊಂದು ಪದದ ಅರ್ಥ ಬೇರೆ ಇದೆ. ಒತ್ತಡ ಅನ್ನೋದು ಯಾವುದೇ ಒಂದು ಪರಿಸ್ಥಿತಿ ಅಥವಾ ಪ್ರಸಂಗ, ಅದರಿಂದ ನಮಗೆ ತೊಂದರೆ ಆಗ್ತಾ ಇದೆ. ಅದು ಚಿಕ್ಕದೇ ಆಗಿರ್ಬೋದು, ದೊಡ್ಡದೇ ಆಗಿರ್ಬೋದು. ಅದಕ್ಕೆ ನಾವು ಪ್ರತಿಸ್ಪಂದಿಸೋ ಒಂದು ಭಾವನೆ ಇಸ್ ಉದ್ವೇಗ, ದಟ್ ಈಸ್ ಟೆನ್ಷನ್. ಸೊ ಎಲ್ಲರೂ ಒಂದೇ ರೀತಿ ಒತ್ತಡಕ್ಕೆ ಪ್ರತಿಸ್ಪಂದಿಸೋದಿಲ್ಲ. ಕೆಲವರು ಏನೇ ಒತ್ತಡ ಇದ್ರೂ ತುಂಬಾ ಸಮಾಧಾನಕರವಾಗಿ, ಶಾಂತವಾಗಿ ಎಲ್ಲವೂ ನಿಭಾಯಿಸ್ತಾರೆ. ಹಾಗಿದ್ರೆ ಅವರಿಗೆ ಒತ್ತಡ ಅನುಭವಕ್ಕೆ ಬರೋದಿಲ್ವಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಇಲ್ಲ, ಅದನ್ನ ನಾವ್ ಯಾವ ರೀತಿ ಸ್ಪಂದಿಸ್ತೀವಿ ಅನ್ನೋ ಒಂದು ಮುಖ್ಯ ಆಗುತ್ತೆ. ಸೊ ಯಾರು ಆ ಒತ್ತಡವನ್ನ ತಾಳ್ಕೊಳ್ಳಿಕ್ಕಾಗದೆ, ಅದನ್ನ ನಿಭಾಯಿಸ್ಲಿಕ್ಕಾಗದೆ ಅವರು ಯಾವಾಗ ಉದ್ವೇಗಕ್ಕೆ ಒಳಗಾಗ್ತಾರಲ್ಲ, ಆವಾಗ ಅವರು ನಾನು ಟೆನ್ಷನ್ ಅಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ಆದರೆ ಈ ಟೆನ್ಷನ್ ಅನ್ನೋದು ಸುತ್ತ ಆ ಪ್ರಸಂಗ ಅಥವಾ ಪರಿಸ್ಥಿತಿ ಇಲ್ಲದೆ ಇದ್ರೂ ಕೂಡ ನಮ್ಮ ಯೋಚನೆ ಕ್ರಮದಿಂದಾನೇ ನಮಗೆ ಯಾವಾಗಲೂ ನಮಗೆ ತೊಂದರೆ ಕೊಡ್ತಾ ಇದ್ರೆ, ಆವಾಗ ಮನಸ್ಸು ನಿಮಗೆ ಆತಂಕಕ್ಕೆ ಒಳಪಡುತ್ತೆ. ದಟ್ ಈಸ್ ಆಂಗ್ಸೈಟಿ. ಸೊ ಹಾಗಾಗಿ ಒತ್ತಡ ಅನ್ನೋದು ಬೇರೆ, ಟೆನ್ಷನ್ ಅನ್ನೋದು ಬೇರೆ, ಆಂಗ್ಸೈಟಿ ಅನ್ನೋದು ಬೇರೆ. ಆದರೆ ಎಲ್ಲವೂ ಕೂಡ ಒಂದು ಸರದಲ್ಲಿ ಪೋಣಿಸಿರೋ ಮಣಿಗಳ ತರ, ಅದು ಒಂದಕ್ಕೊಂದು ಅಟ್ಯಾಚ್ಡ್ ಆಗಿದೆ. ಒತ್ತಡ ಇಲ್ಲದೆ ಉದ್ವೇಗ ಬರೋದಿಲ್ಲ, ಉದ್ವೇಗ ದೀರ್ಘಕಾಲ ತನಕ ಇಲ್ಲದೆ ಇದ್ರೆ ನೀವು ಆತಂಕಕ್ಕೆ ಒಳಪಡೋದಿಲ್ಲ. ಸೊ ಎಲ್ಲವೂ ಒಂದಕ್ಕೊಂದು ಲಿಂಕ್ ಆಗಿದೆ, ಆದರೆ ಎಲ್ಲವೂ ಕೂಡ ಒಂದೇ ಅರ್ಥವನ್ನು ಕೊಡೋದಿಲ್ಲ. ಅದರದ್ದು ಬೇರೆ ಬೇರೆ ರೀತಿಯಲ್ಲಿ ಅಡ್ಡ ಪರಿಣಾಮಗಳು ಇದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಹಾಗಾಗಿ ಈ ಒತ್ತಡದ ಅಡ್ಡ ಪರಿಣಾಮಗಳನ್ನ ನೀವು ತಿಳಿಸ್ಬೇಕು ಡಾಕ್ಟರ್ ಶಮಾ BR. ಯಾಕೆಂದರೆ ನಮಗೆ ಏನಾಗ್ತಿದೆ ಅನ್ನೋದನ್ನ ಬೇರೆಯವ್ರಿಗೆ ತಿಳಿಸೋದ್ರೊಟ್ಟಿಗೆ ಯಾಕೆ ಆಗ್ತಾ ಇದೆ ಅನ್ನೋದು ಗೊತ್ತಾದರೆ ಚಿಕಿತ್ಸೆ ಕೊಡೋದು ಈಸಿ ಅಂತ ಅನ್ಸುತ್ತೆ. ಖಂಡಿತ. ಆದ್ರೆ ಇಲ್ಲಿ ತೊಂದರೆ ಬರೋದು ಈ ಒಂದು ಪಾಯಿಂಟ್ ಅಲ್ಲಿ, ನಮಗೆ ಸ್ಟ್ರೆಸ್ ಇಂದ ಟೆನ್ಷನ್ ಆಗ್ತಾ ಇದೆ ಮತ್ತೆ ಅದರಿಂದ ನಮಗೆ ಅಡ್ಡ ಪರಿಣಾಮ ಆಗ್ತಿದೆ ಅನ್ನೋದು ನಮಗೆ ತುಂಬಾ ಕೊನೆಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಾವು ಕೇವಲ ಒತ್ತಡದ ಕಡೆ ಗಮನ ಕೊಡ್ತೀವಿ ಹೊರತಾಗಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆಗ್ತಿರೋ ತೊಂದರೆಗಳ ಬಗ್ಗೆ ನಾವು ಆ ಕ್ಷಣದಲ್ಲಿ ನಾವು ಗಮನ ಹರಿಸೋದಿಲ್ಲ. ಯಾವಾಗ ನಮ್ಮ ದೇಹ ಅದನ್ನ ತಾಳ್ಕೊಳ್ಳಿಕ್ಕಾಗದೆ ಆರೋಗ್ಯದಲ್ಲಿ ಸಮತೋಲನ ತಪ್ಪಿ ಅದು ಹೊರಗಡೆ ಬರುತ್ತಲ್ಲ, ಆವಾಗ ಮಾತ್ರ ನಮ್ಮ ಗಮನಕ್ಕೆ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಹೇಳ್ಬೇಕು ಅಂತಂದ್ರೆ ದೈಹಿಕ ಮತ್ತು ಮಾನಸಿಕವಾಗಿ ಎರಡೂ ತರದ ಅಡ್ಡ ಪರಿಣಾಮಗಳು ನಾವು ಒತ್ತಡದಿಂದ ನಾವು ಅನುಭವಕ್ಕೆ ಬರುತ್ತೆ. ಸಾಮಾನ್ಯವಾಗಿ ದೈಹಿಕವಾಗಿ ಅಂತಂದ್ರೆ ಆ ಕ್ಷಣಕ್ಕೆ ನಿಮಗೆ ಎದೆ ಜೋರಾಗಿ ಹೊಡ್ಕೊಳ್ಳೋದು, ಆನಂತರ ನಿಮ್ಮ ಉಸಿರಾಟ ಸ್ವಲ್ಪ ಹೆಚ್ಚಾಗೋದು, ಸ್ಪೀಡ್ ಆಗೋದು, ಆಮೇಲೆ ಮೈ ತುಂಬಾ ತಣ್ಣಗಾಗೋದು,
ಅಥವಾ ಬೆವರು ಬರೋದು, ಕೈ ಮೈ ನಡ್ಕ ಆಗೋದು, ನಿಮ್ಮ ಹೊಟ್ಟೆಯ ಪಚನ ಶಕ್ತಿ ಅಥವಾ ಪಚನ ಕ್ರಿಯೆ ಅಥವಾ ಬೇರೆ ಏನೋ ಮಾಡ್ತಿರ್ತಾರೆ ಅದೆಲ್ಲವೂ ಕೂಡ ಸ್ತಬ್ಧ ಆಗೋಗುತ್ತೆ. ಆ ಕ್ಷಣಕ್ಕೆ ಪಾಸ್ ಅಲ್ಲಿ ಇದ್ಬಿಡುತ್ತೆ. ಸೊ ಅದು ಆ ಕ್ಷಣಕ್ಕೆ ಆಗೋ ಟೆಂಪ್ರವರಿ ತಾತ್ಕಾಲಿಕವಾದ ಪ್ರತಿಕ್ರಿಯೆ ದೇಹದಿಂದ. ಮನಸ್ಸಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಫ್ಲೈಟ್ ಆರ್ ಫೈಟ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ ನಾವು. ಆಕ್ಚುಲಿ ಆ ಕ್ಷಣಕ್ಕೆ ನಮ್ಮ ಬ್ರೈನ್ ಅಲ್ಲಿ ಏನೆಲ್ಲ ಬೇರೆಲ್ಲ ನೆಟ್ವರ್ಕ್ಸ್ ಇರುತ್ತೆ ಪ್ರತಿಯೊಂದು ಕೆಲಸಕ್ಕೂ, ಆ ಎಲ್ಲ ನೆಟ್ವರ್ಕ್ ಎಲ್ಲ ಸ್ಟಾಪ್ ಆಗಿ ಪಾಸ್ ಆಗಿ ಆ ಕ್ಷಣಕ್ಕೆ ನಾವು ಏನ್ ಮಾಡ್ಬೇಕು ಅನ್ನೋದು ಒಂದು ಪರ್ಟಿಕ್ಯುಲರ್ ಭಾಗ ಇರುತ್ತೆ, ಅದು ಸಕ್ರಿಯ ಆಗ್ಬಿಡುತ್ತೆ. ಆ ಸಂದರ್ಭದಲ್ಲಿ ಅದಕ್ಕೆ ಹೇಳ್ತಾರೆ ದುಡುಕಿದಾಗ ನಿರ್ಧಾರ ತಗೋಬಾರ್ದು ಅಂತ. ಯಾಕಂದ್ರೆ ನಿರ್ಧಾರ ತಗೊಳ್ಳೋ ಒಂದು ಕ್ಷಮತೆ ಇರಲ್ಲ ಆ ಕ್ಷಣದಲ್ಲಿ. ಬಿಕಾಸ್ ಆ ಒಂದು ಕೆಲಸ ಮಾಡ್ತಿರೋ ನೆಟ್ವರ್ಕ್ ಆ ಕ್ಷಣಕ್ಕೆ ಟೆಂಪ್ರವರಿಲಿ ಪಾಸ್ ಆಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಉದಾಹರಣೆಗೆ ಮನೆಯಲ್ಲಿ ಯಾರೋ ತುಂಬಾ ಕಾಯಿಲೆ ಬಿದ್ದಿರೋ ಮನೆಯ ಸದಸ್ಯರು, ಅವ್ರಿಗೆ ನಾವು ನೋಡ್ಕೊಳ್ತಾನೆ ಇರ್ತೀವಿ. ಸೊ ಅದು ಒಂದು ಕಾನ್ಸ್ಟೆಂಟ್ ಒತ್ತಡ, ಅಂದ್ರೆ ತುಂಬಾ ದೀರ್ಘಕಾಲದವರೆಗೆ ನಿಮಗೆ ಆ ಒತ್ತಡವನ್ನ ನೀವು ಅನುಭವಿಸ್ತಾ ಇರ್ತಾರೆ. ಅಂದ್ರೆ ನಿಮ್ಮ ದಿನನಿತ್ಯದ ಕೆಲಸಗಳ ಜೊತೆಗೆ ಆ ವ್ಯಕ್ತಿಯ ಆರೈಕೆ ಕೂಡ ಒಂದು ಎಕ್ಸ್ಟ್ರಾ ನಿಮಗೆ ಕೆಲಸ ಆಗೋಯ್ತು. ಸೊ ಈ ತರ ಆದಾಗ ಅದಕ್ಕೊಂದಕ್ಕೊಂದು ಬದಲಾಗ್ತಾ ಹೋಗುತ್ತೆ ಪರಿಸ್ಥಿತಿ, ಅದು ಸಂದರ್ಭಕ್ಕೆ ಅನುಸಾರವಾಗಿ. ಒಟ್ಟಿನಲ್ಲಿ ಡಾಕ್ಟ್ರೆ, ನಾವು ಸಾಮಾನ್ಯವಾಗಿ ಏನು ಹೇಳ್ಬಿಡ್ತೀವಿ, ಏನಾದರೂ ಟೆನ್ಷನ್ ಆದಾಗ ಅಪ್ಪ ಮೈಂಡ್ ಬ್ಲ್ಯಾಂಕ್ ಆಗೋಯ್ತು, ನನಗೇನು ತೋಚ್ತಾನೇ ಇಲ್ಲ ಅಂತ. ನಾವು ಇದನ್ನು ಸರಳವಾಗಿ ಹೇಳ್ಬಿಡ್ತೀವಿ, ಮೈಂಡ್ ಬ್ಲ್ಯಾಂಕ್ ಆಯಿತು ಅಂತ. ನೀವು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದೀರಾ, ಮಿದುಳಿನಲ್ಲಿ ಆಗುವಂಥ ಬದಲಾವಣೆಗಳಿಂದ ಈ ರೀತಿ ಆಗುತ್ತೆ. ಸೊ ಸ್ಟ್ರೆಸ್ಸನ್ನು ತಗೊಳ್ಬಾರ್ದು, ಸ್ಟ್ರೆಸ್ಸನ್ನು ನಿಭಾಯಿಸೋದನ್ನ ಕಲಿಬೇಕು ಅಂತ ಹೇಳ್ತಾ ಇದ್ದೀರಾ. ಆದರೆ 30-35 ವರ್ಷದ ವಯಸ್ಸಿನವರಲ್ಲಿ BP ಈಗ ಶುರು ಆಯಿತು ಅಂತ ಹೇಳ್ಬೋದೇನೋ, ಆ ರೀತಿಯಲ್ಲಿ ಏರುಪೇರು ಆಗೋದನ್ನು ನೋಡ್ತಾ ಇದ್ದೀವಿ. ನೀವೇನೇ ಈಗ ಸಿಂಪ್ಟಮ್ಸ್ ಹೇಳಿದ್ರಿ, ಲಕ್ಷಣಗಳು ಹೇಳಿದ್ರಿ, ಬೆವರೋದಾಗಿರ್ಬೋದು, ಬಡಿತ ಆಗಿರ್ಬೋದು, ಇದೆಲ್ಲ ಸ್ಟ್ರೆಸ್ಸು ಆ ಟೈಮ್ನಲ್ಲಿ ಆಗುತ್ತೆ, ಆ ವಯಸ್ಸಿನಲ್ಲಿ ಅವರ ಜವಾಬ್ದಾರಿಗಳು ಹೆಚ್ಚಾದಂಗೆ ಆಗುತ್ತೆ ಅಂತ ಹೇಳ್ತಿದ್ವಿ. ಆದರೆ ಈಗ ಎಲ್ಲ ವಯಸ್ಸಿನವರಲ್ಲೂ ಈ ರೀತಿಯೆಲ್ಲ ಲಕ್ಷಣಗಳನ್ನ ಕಾಣ್ತಾ ಇದ್ದೀವಿ. ನಾವೇನಿವಾಗ ಒತ್ತಡ ಅಂತ ಹೇಳ್ತಿದ್ದೀವಿ, ಇದು ಎಲ್ಲ ವಯೋಮಾನದವರಿಗೂ ನಾವು ನೋಡ್ತಾ ಇದ್ದೀವಿ. ಈ ವಿಚಾರವಾಗಿ ಹೇಳ್ಬೇಕು ಅಂದ್ರೆ ಯಾರೂ ಒತ್ತಡದಿಂದ ಹೊರಗುಳಿದಿಲ್ಲ. ಹುಟ್ಟಿದ ಹೊಸ ಹಸುಗೂಸಿಂದ ಹಿಡಿದು ಸಾಯೋ ತನಕನೂ ಕೂಡ ನಾವು ನಮ್ಮ ಜೀವನ ಒತ್ತಡದಲ್ಲೇ ಕಳೆಯೋದು. ನಾನು ಆವಾಗಲೇ ಹೇಳಿದಾಗ ಎದೆ ಬಡಿತ ಹೆಚ್ಚಾಗೋದು, ಉಸಿರಾಟದಲ್ಲಿ ಹೆಚ್ಚು ಕಡಿಮೆ ಆಗೋದು, ಅದೆಲ್ಲ ತಾತ್ಕಾಲಿಕವಾಗಿ. ಆದರೆ ದೀರ್ಘಕಾಲದವರೆಗೆ ನಮಗೆ ಒತ್ತಡವನ್ನು ನಾವು ಅನುಭವಿಸ್ತಾ ಇದ್ದಾಗ ಅದನ್ನ ದೇಹ ತಾಳ್ಕೊಳ್ಳಿಕ್ಕಾಗದೆ ಅದು ಆನಂತರವಾಗಿ ಕಾಲಾನಂತರದಲ್ಲಿ 35-40 ನಂತರವಾಗಿ ಹೃದಯ ರೋಗ ಕಾಯಿಲೆ, ನಿಮ್ಮ ಸಕ್ಕರೆ ಕಾಯಿಲೆ ಆಗಲಿ, ಹೆಚ್ಚು BP ಹೆಚ್ಚಾಗೋದಾಗ್ಲಿ, ಅಥವಾ ನಿಮ್ಮ ಮಾನಸಿಕವಾಗಿ ತಗೊಂಡಾಗ ನಿಮಗೆ ಖಿನ್ನತೆ ಅಂದರೆ ಬೇಜಾರು ಕಾಯಿಲೆ ಬರೋದಾಗ್ಲಿ, ನೀವು ಆಂಗ್ಸೈಟಿಗೆ ಆಗ್ತೀರಾ, ಅಥವಾ ನೀವು ಯಾವುದೇ ಒಂದು ಆ ಕ್ಷಣಕ್ಕೆ ಒಳಗಾಗಿ ನನ್ಗೆ ಮಾಡೋಕ್ಕಾಗಲ್ಲ ಅಂತ ಕೆಲವು ಸಲ ಸೂಸೈಡ್, ಒತ್ತಡಕ್ಕೆ ಸಿಲುಕಿದವರೇ ಕೂಡ ನಾವು ಆತ್ಮಹತ್ಯೆಗೆ ಶರಣಾಗ್ತಾರೆ ಅನ್ನೋದನ್ನು ಕೂಡ ನೋಡ್ಬೋದು. ಅಂದರೆ ಆ ಕ್ಷಣಕ್ಕೆ ನಾವು ಪ್ರತಿಸ್ಪಂದಿಸಕ್ಕಾಗ್ತಿಲ್ಲ, ನಮ್ಮಿಂದ ಅದನ್ನು ಕಾರ್ಯ ಮಾಡೋಕ್ಕಾಗ್ತಿಲ್ಲ ಅಂದಾಗ ಮಾತ್ರ ನಾವು ಈ ಥರ ದೈಹಿಕವಾಗಿ ಮತ್ತು ಮಾನಸಿಕ ಕಾಯಿಲೆಗಳನ್ನು ನೋಡ್ಬೋದಾಗಿದೆ. ಹಾಗಾದರೆ ಯಾವ ವಯಸ್ಸಿನವರಲ್ಲಿ ಯಾವ ರೀತಿಯಲ್ಲಿ ಇರುತ್ತೆ ಅಂತ, ಈಗ ಮಕ್ಕಳಲ್ಲಿ ಅಂತ ತಗೊಂಡಾಗ ಮಕ್ಕಳಲ್ಲೂ ಒತ್ತಡ ಇದೆ ಅನ್ನೋದಾದರೆ ಯಾವ ರೀತಿ ಒತ್ತಡನ ಮಕ್ಕಳಲ್ಲಿ ನೋಡಬಹುದು? ಇದು ಯಾವ ಥರ ಅಂತಂದರೆ, ಒಂದೇ ಆಹಾರ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಒಬ್ಬರಿಗೆ ಪಚನ ಆಗೋದಾಗಿದ್ರೂ ಕೂಡ ಅದು ವಿವಿಧ ರೀತಿಯಲ್ಲಿ ಆಗೋ ಥರನೇ. ಒಂದೇ ಒತ್ತಡದ ಪರಿಸ್ಥಿತಿಗೆ ಸ್ಪಂದಿಸೋದು ಬೇರೆ ಬೇರೆ ಆಗುತ್ತೆ. ಆ ದೇಹ ಮತ್ತು ಅವರ ಮಾನಸಿಕವಾಗಿ ಅವ್ರು ಯಾವ ರೀತಿ ಬೆಳವಣಿಗೆ ಆಗಿರುತ್ತೆ ಅನ್ನೋದ್ರ ಮೇಲೆ ಅದು ನಿರ್ಧಾರ ಆಗಿರುತ್ತೆ. ಸೊ ಹೆಚ್ಚಾಗಿ ಮಕ್ಕಳಲ್ಲಿ ಭಯ, ಅವಾಯ್ಡೆನ್ಸ್ ಅಂತ ನಾವೇನು ಹೇಳ್ತೀವಿ, ಅಂದರೆ ಅವ್ರಿಗೇನೋ ಇಷ್ಟ ಆಗಲಿಲ್ಲ, ಅವರಿಗೆ ಒತ್ತಡ ಇದೆ ಅಂದ ತಕ್ಷಣಕ್ಕೆ ಆ ಕೆಲಸದಿಂದ ಅವರು ಹಿಂಜರಿತಾರೆ. ಶಾಲೆಗೆ ಹೋಗದೆ ಇರ್ಬೋದು, ಊಟ ಮಾಡದೇ ಇರ್ಬೋದು, ಅಥವಾ ಆ ತಂದೆ ತಾಯಿಗಳಿಗೆ ಹೇಳಿದ ಕೆಲಸ ಮಾಡದೇ ಇರ್ಬೋದು. ಅಂದರೆ ಅದನ್ನ ಯಾವುದೇ ಒಂದು ಕೆಲಸನ ಹಿಂಜರಿಯೋದು, ಹೆಚ್ಚು ಮಾತಾಡದೇ ಇರೋದು, ಮತ್ತು ನಿದ್ದೆಯಲ್ಲಿ ಏರುಪೇರಾಗೋದು, ಅಥವಾ ಊಟದಲ್ಲಿ ಹೆಚ್ಚು ಕಡಿಮೆ ಆಗೋದು, ಅಂದರೆ ಊಟ ಹೆಚ್ಚಾಗಿ ಮಾಡೋದು ಅಥವಾ ಊಟ ಮಾಡ್ದೇನೂ ಇರ್ಬೋದು, ತಲೆನೋವು ಮತ್ತೆ ಮೈಕೈ ನೋವು, ಇದೆಲ್ಲವೂ ಕೂಡ ಅನುಭವಕ್ಕೆ ಬರುತ್ತೆ. ಸೊ ಆವಾಗ ಮಕ್ಕಳಲ್ಲಿ ಇದು ಸಾಮಾನ್ಯವಾಗಿ ಅವರು ಹೇಳಲಿಕ್ಕಂತ ಆಗೋದು. ಅದೇ ರೀತಿಯಾಗಿ ದೊಡ್ಡವರಾಗ್ತಾ ಇದ್ದ ಹಾಗೆ ನಮಗೆ ಗೊತ್ತಾಗುತ್ತೆ ನಮಗೆ ಏನಾಗ್ತಿದೆ, ಯಾವ ಭಾವನೆಗಳು ನಮ್ಮಲ್ಲಿ ಬರ್ತಾ ಇದೆ ಅಂತ. ಆಲ್ಕೋಹಾಲು ಮತ್ತೆ ಈ ಸ್ಮೋಕಿಂಗ್ ಎಲ್ಲ ವಯಸ್ಕರು ಅದಕ್ಕೆ ಶರಣಾಗ್ತಾರೆ. ಅಂದ್ರೆ ಇದು ಒಂದು ತಪ್ಪು ಕಲ್ಪನೆ ಏನು ಅಂತಂದ್ರೆ, ಟೆನ್ಷನ್ ಆಯ್ತು ಅಂದ್ರೆ ನಾನು ಕುಡಿದ್ರೆ ಅಥವಾ ನಾನು ಸ್ಮೋಕ್ ಮಾಡಿದ್ರೆ ನನಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ. ಆದ್ರೆ ಅದು ಕ್ಷಣ ಮಾತ್ರದ ನಿಮಗೆ ಕೊಡೋ ಒಂದು ರಿಲೀಫು. ಹಾಗಾಗಿ ಅವ್ರು ಹೆಚ್ಚಾಗಿ ಅವರಲ್ಲಿ ಚಟಗಳು ಆರಂಭವಾಗ್ತವೆ ವಯಸ್ಕರಲ್ಲಿ, ಅಥವಾ 25-30 ವಯಸ್ಸಿನಲ್ಲಿ ಅವರಿಗೆ ಹೃದ್ರೋಗ ಕಾಯಿಲೆಗಳಾಗಲಿ, BP, ಶುಗರ್ ಆ ಥರ ಕಾಯಿಲೆಗಳೆಲ್ಲ ಬರುತ್ತೆ, ಅಥವಾ ಮಾನಸಿಕವಾಗಿ ಈ ಕಾಯಿಲೆಗಳಿಂದ ಬಳಲ್ತಾರೆ. ಸೊ ಅಂಥ ಸಂದರ್ಭಗಳಲ್ಲಿ ಅವರು ಅದಕ್ಕೆ ತಕ್ಕಂತೆ ತಜ್ಞರತ್ತ ಅವರು ಹೋಗಿ ತೋರಿಸ್ಕೊಳ್ತಾರೆ. ವಯಸ್ಕರಲ್ಲಿ ಹೆಚ್ಚಾಗಿ ಅಳೋದು, ಒಬ್ಬಂಟಿಯಾಗಿರೋದು, ಹೆಚ್ಚು ನಿದ್ದೆ ಮಾಡೋದು,
ಊಟ ಮಾಡದೇ ಇರೋದು, ಈ ಥರದಲ್ಲಿ ನಾವು ನೋಡ್ತೇವೆ. ಒತ್ತಡಕ್ಕೆ ಅವರು ಆ ರೀತಿ ಸ್ಪಂದಿಸ್ತಾರೆ. ಇನ್ನು ವಯಸ್ಸಾದವರಲ್ಲಿ ಆದಷ್ಟು ಕಾಯಿಲೆಗಳು ಅವ್ರನ್ನ ಆವರಿಸ್ಕೊಂಡಿರೋದ್ರಿಂದ ಮತ್ತಷ್ಟು ಸ್ಟ್ರೆಸ್ ಅವರಿಗೆ ಜಾಸ್ತಿ ಆಗುತ್ತೆ, ಒತ್ತಡಗಳು ಜಾಸ್ತಿ ಆಗುತ್ತೆ ಅಂತ ಅನಿಸುತ್ತೆ. ಯಾಕಂದರೆ ಒಂದಷ್ಟು ಟ್ಯಾಬ್ಲೆಟ್ಗಳನ್ನ ಮೊದಲೇ ತಗೊಳ್ತಾ ಇರ್ತಾರೆ. ಅದರ ಜೊತೆಗೆ ಈ ಥರನೂ ಶುರು ಆದರೆ ಮನೆಯಲ್ಲಿ ಒಂಟಿತನ, ನೀವೇನು ಹೇಳಿದ್ರಿ, ವಯಸ್ಸಾದವರಲ್ಲಿ ಇದು ಬೇಗ ಕಾಣೋ ಅಂಥ ಲಕ್ಷಣಗಳು ಅಂತ ಅನಿಸುತ್ತೆ. ಯಾರು ಎಷ್ಟೇ ಜನ ಸುತ್ತಮುತ್ತ ಇದ್ರೂ ಅವ್ರಿಗೆ ಒಂಟಿತನ ಕಾಡ್ತಾ ಇರುತ್ತೆ. ಸೊ ಅದು ಕೂಡ ಅವರಿಗೆ ಒತ್ತಡ ಆಗುತ್ತೆ ಅಂತ ಅನಿಸುತ್ತೆ. ಇನ್ನು ಅಂತಾರಾಷ್ಟ್ರೀಯ ಮಾನಸಿಕ ಆರೋಗ್ಯ ದಿನ, ವಿಶ್ವ ಒತ್ತಡ ದಿನ, ಸಪ್ತಾಹ ಹೀಗೆಲ್ಲ ಆಚರಿಸ್ತೀವಿ. ಇದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸೋದಕ್ಕೆ ಈ ದಿನಗಳನ್ನು ನಾವು ಮೀಸಲಿಟ್ಟಿದ್ದೀವಿ. ಸೊ ಇದ್ರ ಬಗ್ಗೆ ನೀವು ಹೇಳೋದಾದ್ರೆ? ಇದು ಮೊದಲನೇದಾಗಿ 1998ರಲ್ಲಿ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಇದೆ, ಒಂದು ಅಂಗ ಇದೆ, ಅಂತಾರಾಷ್ಟ್ರೀಯ ಒತ್ತಡ ನಿರ್ವಹಣೆ ಸಂಸ್ಥೆ ಅಂತ. ಅವರು ಆಗಿನ ಚೇರ್ಮನ್ ಆಗಿದ್ದ ಕ್ಯಾರೋಲ್ ಸ್ಪಿಯರ್ಸ್ ಅಂತ ಅವರು ಈ ಒಂದು ದಿನವನ್ನು ನಾವು ಜನರಿಗೆ ಈ ಒತ್ತಡದ ಬಗ್ಗೆ ಅರಿವು ಮೂಡಿಸ್ಬೇಕು, ಅದನ್ನ ಹೇಗೆ ನಿರ್ವಹಿಸಬೇಕು, ಗುರುತಿಸೋದು, ಆ ಒತ್ತಡವನ್ನು ಗುರುತಿಸೋದು, ಅದರಿಂದ ನಮಗೇನು ತೊಂದರೆ ಆಗ್ತಿದೆ ಅನ್ನೋ ಅನುಭವಕ್ಕೆ ತಗೊಳ್ಳೋದು, ಅದನ್ನು ಹೇಗೆ ನಿರ್ವಹಿಸೋದು ಅನ್ನೋದನ್ನ ಬಗ್ಗೆ ನಾವು ಅರಿವು ಮೂಡಿಸ್ಬೇಕು ಅಂತ ಹೇಳಿ ನವೆಂಬರ್ ತಿಂಗಳಲ್ಲಿ ಮೊದಲ ಬುಧವಾರ, ತದನಂತರದಲ್ಲಿ 2018, ಇದು ಕೇವಲ ಯಾಕೆ ಒಂದು ದಿನಕ್ಕೆ ಸೀಮಿತವಾಗಿರ್ಬೇಕು? ಈ ಅರಿವು ಮೂಡಿಸೋ ಕಾರ್ಯಕ್ರಮನ ಒಂದಿನದಲ್ಲಿ ನಾವು ಮಾಡೋಕ್ಕಾಗೋದಿಲ್ಲ. ಸೊ ಇದನ್ನ ಒಂದು ಚಟುವಟಿಕೆಯ ತರ ನಾವು ಒಂದು ವಾರ ಪೂರ್ತಿ ಮಾಡಬೇಕು ಅಂತ ಹೇಳಿ ಅದನ್ನ ಮೊದಲನೇ ವಾರ, ನವೆಂಬರ್ನ ಮೊದಲನೇ ವಾರದಲ್ಲಿ ಮಾಡಬೇಕು ಅಂತ ಅವರು ನಿರ್ಧಾರ ಮಾಡಿದ್ರು. ಪ್ರತಿ ವರ್ಷ ಒಂದೊಂದು ಧ್ಯೇಯ ವಾಕ್ಯದೊಂದಿಗೆ ಸಂಸ್ಥೆಗಳು ಕೆಲಸ ಮಾಡುತ್ತೆ, ಸಪ್ತಾಹವನ್ನ ಆಚರಿಸುತ್ತೆ. ಹಾಗಾದ್ರೆ 2025 ಈ ವರ್ಷದ ಧ್ಯೇಯ ವಾಕ್ಯ ಏನು ಡಾಕ್ಟ್ರೆ? ಈ ವರ್ಷದ ಧ್ಯೇಯ ಉದ್ಯೋಗಸ್ಥರಲ್ಲಿ ಅವರ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಕಾಪಾಡಿಕೋಸ್ಕರ, ಉದ್ಯೋಗ ಸ್ಥಳದಲ್ಲಿ ಅವರ ಕಾರ್ಯಕ್ಷಮತೆಯನ್ನು ಉತ್ತಮಗೊಳಿಸ್ಲಿಕ್ಕೋಸ್ಕರ ನಾವು ಯಾವ ರೀತಿ ನಾವು ನಮ್ಮ ಸ್ಟ್ರಕ್ಚರ್ನ ನಾವು ಮಾಡಬೇಕಾಗತ್ತೆ, ಪ್ಲಾನಿಂಗ್ ಮಾಡಬೇಕಾಗತ್ತೆ, ಇದು ಈ ವರ್ಷದ ಧ್ಯೇಯ. ಒಟ್ಟಾರೆಯಾಗಿ ಕೆಲಸ ಕೊಡೋ ಅಂತ ದಾತರು ಈ ಧ್ಯೇಯ ವಾಕ್ಯವನ್ನ ಪಾಲಿಸಬೇಕು ಅಂತ ಹೇಳ್ತಾ ಇದ್ರೆ. ಯಾಕೆಂತಂದ್ರೆ ಕೆಲಸ ಕೊಟ್ಟು ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡುವವರ ಮಾನಸಿಕ ಸ್ಥಿತಿ ಹೇಗಿರುತ್ತೆ, ಅವರು ಹೇಗೆ ಒತ್ತಡದಲ್ಲಿ ಕೆಲಸ ಮಾಡ್ತಿರ್ತಾರೆ, ಅವರನ್ನ ಒತ್ತಡದಿಂದ ಹೇಗೆ ಹೊರ ತರಬೇಕು, ಆ ರೀತಿಯಲ್ಲಿ ನೀವು ಕೆಲಸವನ್ನ ರೂಪಿಸಬೇಕು ಅನ್ನೋ ಉದ್ದೇಶದಿಂದ ಈ ಸರಿ ಈ ಧ್ಯೇಯ ವಾಕ್ಯವನ್ನ ಕೊಟ್ಟಿದ್ದಾರೆ. ಸೊ ಒಟ್ಟಾರೆಯಾಗಿ ಒತ್ತಡ ನಿರ್ವಹಣೆಗೆ ಡಾಕ್ಟ್ರೆ ನಿಮ್ಮ ಪ್ರಕಾರ ಏನು ಮಾಡಬೇಕು? ಈಗ ಒತ್ತಡ ಅನ್ನೋದು ಕೆಲಸದ ಸ್ಥಳದಲ್ಲಿ ನಿಮಗೆ ಸಹಜ, ಆದ್ರೆ ಅದನ್ನ ನೀವು ಯಾವ ರೀತಿ ವ್ಯಕ್ತಪಡಿಸ್ತೀರಾ, ನೀವು ಆ ಕೆಲಸಕ್ಕೆ ಅನುಗುಣವಾಗಿ ನಿಮ್ಮ ಒಂದು ಕೆಪಾಬಿಲಿಟಿನ ನೀವು ಹೇಗೆ ಜಾಸ್ತಿ ಮಾಡ್ಕೊಂಡಿದ್ದೀರಾ, ನೀವು ಅದಕ್ಕೆ ರೆಡಿ ಇದ್ದೀರಾ ಅಂದ್ರೆ ನಾವು ಎಲ್ಲವನ್ನು ಕೊನೆ ಗಳಿಗೆಗೋಸ್ಕರ ಇಟ್ಕೊಂಡಾಗ ಅದು ಆಟೋಮೆಟಿಕ್ ಆಗಿ ನಿಮಗೆ ಒತ್ತಡವನ್ನು ತಂದು ಕೊಡುತ್ತೆ. ವೈಯಕ್ತಿಕ ವಿಚಾರದಲ್ಲಿ ನಿಮಗೆ ತೊಂದರೆ ಆಗಿ ಕೆಲಸದ ಒತ್ತಡನೂ ಜಾಸ್ತಿ ಆದಾಗ, ನಿಮಗೆ ಮಾಡ್ಲಿಕ್ಕೆ ಆಗದೆ ಇದ್ದಾಗ ನಿಮ್ಮ ಮೇಲಿನ ಅಧಿಕಾರಿಗಳಿಗೆ ನೀವು ಅದನ್ನ ಹೇಳಬೇಕು. ತದನಂತರದಲ್ಲಿ ಅವರು ದೈಹಿಕ ಆರೋಗ್ಯದಲ್ಲಿ ಅವ್ರಿಗೆ ಏನೇನೋ ಬದಲಾವಣೆಗಳಾಗುತ್ತೆ, ಅದನ್ನ ಅವರು ಅರ್ಥಕೊಂಡು ಅದಕ್ಕೆ ತಕ್ಕನಾಗಿ ಅವರು ಚಿಕಿತ್ಸೆ ತಗೋಬೇಕಾಗುತ್ತೆ. ಅದು ಕೂಡ ತಾತ್ಕಾಲಿಕವಾಗಿರುತ್ತೆ. ಯಾಕಂದ್ರೆ ಯಾವುದೂ ಕೂಡ ತುಂಬ ದಿನಗಳ ತನಕ ಇರೋದಿಲ್ಲ, ಕೇವಲ ತಾತ್ಕಾಲಿಕ. ಅದನ್ನು ನಾವು ಸರಿಯಾಗಿ ಗಮನಿಸ್ತಾ ಅದನ್ನು ಹಾಗೆ ಬಿಟ್ಟಾಗ ಮಾತ್ರ ಅದು ದೀರ್ಘಕಾಲದ ನಂತರ ನಮಗೆ ದೊಡ್ಡ ಒಂದು ಪ್ರಮಾಣದಲ್ಲಿ ನಮಗೆ ಅದು ಯಾವುದೋ ಕಾಯಿಲೆ ರೂಪದಲ್ಲಿ ಬರುತ್ತೆ. ಅದು ಚಿಕ್ಕ ಪ್ರಮಾಣದಲ್ಲಿದ್ದಾಗಲೇ ನಾವು ಅದನ್ನು ಸರಿಯಾಗಿ ನಾವು ನಿರ್ವಹಿಸಿದರೆ ಈ ಥರ ತೊಂದರೆಗಳಾಗೋದಿಲ್ಲ. ಒತ್ತಡ ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದಾದರೆ ಎಲ್ಲರೊಟ್ಟಿಗೆ ತಮ್ಮ ಮನಸ್ಸಿನ ಮಾತುಗಳನ್ನು ಹೇಳಬೇಕು. ಮುಕ್ತವಾಗಿ ತಮಗೆ ಏನಾಗ್ತಿದೆ ಅಂತ ಹೇಳ್ಕೊಂಡ್ರೆ ಯಾರಾದರೂ ಖಂಡಿತವಾಗಿ ಸಹಾಯ ಮಾಡ್ತಾರೆ. ಮೇಲಧಿಕಾರಿಗಳ ಜೊತೆ ನೀವು ಮುಕ್ತವಾಗಿ ನಿಮಗೆ ಆಗ್ತಾ ಇರೋ ಸಮಸ್ಯೆಗಳನ್ನು ಹೇಳ್ಕೋಬೇಕಾಗತ್ತೆ. ಹಾಗೆ ಮನೆಯಲ್ಲೂ ಕೂಡ ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಅವರವರು ಅರ್ಥಕೊಂಡು ಮಾಡಿದರೆ ಒಬ್ಬರ ಮೇಲೆ ಸ್ಟ್ರೆಸ್ ಆಗಲ್ಲ ಅಂತ ನಾನು ಅನ್ಕೊಳ್ತೀನಿ. ಸೊ ಈ ರೀತಿಯಲ್ಲಿ ಸ್ಟ್ರೆಸ್ಸನ್ನು ನಾವು ನಿರ್ವಹಣೆ ಮಾಡಬಹುದು. ಜೊತೆಗೆ ಒಂದಷ್ಟು ವಾಕಿಂಗ್, ನಮ್ಮ ಜೀವನ ಶೈಲಿಯನ್ನು ಉತ್ತಮಗೊಳಿಸ್ಕೊಂಡ್ರೆ ಖಂಡಿತವಾಗಿ ಈ ಸ್ಟ್ರೆಸ್, ಟೆನ್ಷನ್, ಆನ್ಸೈಟಿ ಈ ಪದಗಳನ್ನ ನಾವು ಸಾಮಾನ್ಯವಾಗಿ ಈಗ ಏನು ಬಳಸ್ತಾ ಇದ್ದೀವಿ ಅದು ಬಳಸಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟೊತ್ತು ಈ ವಿಚಾರವಾಗಿ ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಡಾಕ್ಟರ್ ಶಮಾ ಬಿ.ಆರ್. ಅವರಿಗೆ ಧನ್ಯವಾದಗಳು. ನಮಸ್ಕಾರ. ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ಮನೋರೋಗ ಶಾಸ್ತ್ರ ವಿಭಾಗದ ಡಾಕ್ಟರ್ ಶಮಾ ಬಿ.ಆರ್. ಇವರೊಂದಿಗೆ ನಿರ್ಮಲಾ ಎಸ್. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.